ಅದಕ್ಕೆ ಇದು ಏನಾಗಿದೆ ಅಂದ್ರೆ ಅಧಿವೇಶನ ಇನ್ನೂ ಮುಂದೈತಿ. ಅದು ಏನು ಇದು ಈ ಮುಖ್ಯಮಂತ್ರಿ ಗದ್ದಲ ಸಲುವಾಗಿ ಅದನ್ನು ಮುಂದಕ್ಕೆ ಆಗ್ತಾ ಹೇಳಕತ್ತ. ನಾಳೆ ಅಧಿವೇಶನ ನಡೆದಿತ್ತು ಅಂದ್ರೆ ಅವಾಗ ನೀವು ಮಾಡ್ಬೇಕಾಗಿತ್ತು. ಅಧಿವೇಶನ ಟೈಮ್ ನೋಡ್ಕೊಂಡು ಮಾಡ್ಬೇಕು ಯಾವಾಗಲೂ ಹೋರಾಟ. ಏನು ಇನ್ನು ಮ್ಯಾಗ ಮುಂದೆ ನಿಮ್ಮ ಅಧ್ಯಕ್ಷರುಗಳು ರಾಜ್ಯ ಅಧ್ಯಕ್ಷರಿಗೆ ಈ 15 ಆಗಸ್ಟ್ 12 ಹೇಳಿದ್ರು ನಮ್ಮ ಮನೆ ಕಮಿಟಿ ಈಗ 8ನೇ ತಾರೀಕಿಗೆ ಮಾಡ್ತಾರೆ ನೋಡ್ರಿ. ಈಗಂತೂ ಈಗೇನು ಬರೀ ಈಗ ಟಿವಿಯವ್ರ ಮುಂದೆ ಓದಿರ್ಬೇಕು ನಾವು ಅಟ್ಟೆ. ಅಲ್ಲಿ ಆಯ್ತಲ್ಲ ಇದು ವಿಧಾನಸೌಧ ಬರೀ ಕಾಟ ತೆಗಿತೀವಿ. ಯಾಕಂದ್ರೆ ಆರೋಗ್ಯ ಇರುವುದಿಲ್ಲ, ನೀವು ಪಗಾರ ಜನರಲ್ ಫಂಡ್ ಮಾಡ್ಕೊಡಿ. ಮತ್ತು ಸರ್ಕಾರ ಇವತ್ತು ನೌಕರದಾರ ಪಗಾರ ಕೊಡಂಗೆ ಕೊಡ್ರಿ. ನೀವು ಜನರಲ್ ಫಂಡ್ ಏನು ಉಪಯೋಗ ಮಾಡೋದು ಅದು ಕಾರ್ಪೊರೇಟರ್ಗಳಿಗೆ ವಕೀಲರ ಸಲುವಾಗಿ ಅಲ್ಲಿ ಅದನ್ನು ಮಾಡೋದು ಬಿಟ್ಟು ಟ್ಯಾಕ್ಸ್ ಕಲೆಕ್ಷನ್ ಒಂದು ಇದು ಕೊಡ್ರಿ, ಟಾರ್ಗೆಟ್ ಕೊಡ್ರಿ, ಕಲೆಕ್ಷನ್ ಆಗಬೇಕು. ಏನು ಬಿಟ್ಟು ನೌಕರದಾರ 6 ತಿಂಗಳು ಪಗಾರ ಆಗೋದು ನಮ್ಮ ಸಂತೋಷ ತರಕಾರಿ ಹೇಳ್ತಾರೆ. 6 ತಿಂಗಳು ಆಗೋದು ಅಂದ್ರೆ ಮತ್ತೆ ಅಲ್ಲಿಗೆ ಮತ್ತೆ ಸಾವುಕಾರಗಳು ಬಡ್ಡಿ ಅಂತಾರೆ. ಮತ್ತೆ 5 ಬಡ್ಡಿ ತಂದು ಜೋಳ ಗೋಧಿ ಗ್ಯಾರಂಟಿ ಒಂದು ಮಾಡ್ಯಾರಲ್ಲ, ಗ್ಯಾರಂಟಿ ಮಾಡಿದ್ರೆ ಎಣ್ಣೆಮಾರ ಆಗೈತೆ ತಿಳ್ಕೊರಿ. ದುಡಿಯೋರಿಗೆ ಪಗಾರ ಕೊಡೋದಿಲ್ಲ, ಕೆಲಸ ಮಾಡೋದ್ರಿಗೆ ಗ್ಯಾರಂಟಿ ಕೊಡೋದು. ಹಂಗೈತೆ ನೋಡಿ ಲೆಕ್ಕ. ಮುಂಜಾನೆ 4 ಚಾಲು ಆಗ್ತದೆ. ಮುಖಾದಮ್ಮಗಳು 4 ಬಂದು ಕಸಬಾಗಿ ತೊಗೊಂಡು ಆ ಓಣಿ ಹೋಗಿ ಈ ಓಣಿ ಹೋಗಿ ಅಂತೇಳಿ ದುಡಿಬೇಕು. ಆದರೆ ಪಗಾರ ಕೊಡೋದಿಲ್ಲ. ಇದನ್ನ ಈಗ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ನಾವು ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ತಕ್ಷಣ ಮುಖ್ಯಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು. ಇಡೀ ರಾಜ್ಯದ ಪೌರ ಕಾರ್ಮಿಕರ ಮತ್ತು ಸರ್ಕಾರ ನೌಕರದಾರರ ಮತ್ತು ಅವರ ಪ್ರತಿನಿಧಿಗಳ ಸಭೆ ಕರೆದು ಇದನ್ನು ಬಗೆಹರಿಸಬೇಕು. ಇಲ್ಲಾಂದರೆ ಈ ಹೋರಾಟ ಈಗಾಗಲೇ ನಮ್ಮ ಹೇಳಿದಳ ಸಿದ್ದರಾಮಯ್ಯ ಹೇಳಿದಳ, ಗಾಂಧೀಜಿ ಅವ್ರಿಗೆ ನಾನು ಬಂದ್ಕೊಂಡಿರ್ತೀವಿ. ನಾನು ಕೂಡ ನ್ಯಾಯ ಐತಿ. ನ್ಯಾಯ ಇದ್ದದ್ರ ಬಗ್ಗೆ ನಮ್ಮೇನು ಯಾವ ಮಾಡಿ ನಮ್ಮ ಪಾರ್ಟಿ ಇದ್ರು ಜಾಸ್ತಿ ಬಂದಿದ್ದು ನಾವು ಯಡಿಯೂರಪ್ಪಗೆ ಬಿಟ್ಟೆ ಕೊಡೋ ಕತ್ತಿ ಹೇಳ್ಬಾರ. ಹಂಗಂದ್ರೆ ನಡೀತದೆ. ಕೊಡೋಕಾಕಲ್ಲ ಭಾಳ ಅದ. ನೀನು MLA ಕಸ್ಕೋಣ ಹಾಂ ನಾವು 125 ಕೋಟಿ ನಮ್ಮ ಕಾರ್ಪೊರೇಷನ್ದು ರೊಕ್ಕ ತಗೊಂಡ್ಬಿಟ್ಟಿದ್ರು. ಜಗಳ ಆಡೋದತ್ರ ಬಿಜಾಪುರಕ್ಕೆ ಬರೋಕೊಂಡು ನೋಡ್ರಿ ನಾವು ಹೋರಾಟ ಮಾಡಿದ್ದೇವೆ.